ವೀಕ್ಷಕರೇ, ಹಾಯ್ ಹೆಲೋ ವೀಕ್ಷಕರೇ, ಇವತ್ತು ನಾನು ಉತ್ತರ ಕರ್ನಾಟಕದ ಉಪ್ಪಿಟ್ಟು ಮಾಡ್ತಾ ಇದ್ದೇನೆ. ಜಂಗೋದಿ ರವೆ ಅಥವಾ ಬನ್ಸೆ ರವೆ ಯಾವ್ದು ಬೇಕಾದರೂ ತೊಗೋಬೋದು. ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: 2 ಉಳ್ಳಾಗಡ್ಡಿ, 1 ಟಮಾಟಿ, 4 ಮೆಣಸಿನ್ಕಾಯಿ, 1 ಬಟಾಟೊ ಮತ್ತು ಕೊತ್ತಂಬರಿ ಇದ್ರೆ ತೊಗೊರಿ, ಇರ್ಲಿಕ್ಕೆ ಬಿಡ್ರಿ, ಮತ್ತು ಕರಿಬೇವು ಮತ್ತು ಶೇಂಗಾ ಬೀಜ, ಇಲ್ಲ ಕಡಲೆ ಬೀಜ ಮತ್ತು ರವೆ 1 ಕಪ್ಪು, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಎಣ್ಣೆ. ಈಗ ರವೆನ ಹುರ್ಕೊಳ್ಳೋಣ ಬನ್ನಿ. ಸ್ವಲ್ಪ ಎಣ್ಣೆ ಹಾಕಬೇಕು. ಅದಕ್ಕೆ ಚೆನ್ನಾಗಿ ಹುರ್ಕೋಬೇಕು. ಕಂದು ಬಣ್ಣ ಬರೋವರೆಗೆ ಹುರ್ಕೋಬೇಕು. ಚೆಂದಾಗಿ ಹುರ್ಕೋಬೇಕು. ಕಂದು ಬಣ್ಣ ಬರೋವರೆಗೆ. ನೋಡಿ ವೀಕ್ಷಕರೇ, ಸ್ವಲ್ಪ ಕಪ್ಪಾಗಿ ರವೆ ಕಾಣ್ತಾ ಇದೆಯಲ್ಲ, ಈಗ ಹುರಿದ ಅಂತಂಗೆ ಇದನ್ನೊಂದು ಬೌಲಿಗೆ ತಗೊಳ್ಳೋಣ ಅಥವಾ ಒಂದು ಪ್ಲೇಟಿಗೆ ತಗೊಳ್ಳೋಣ. ಒಂದು ಪ್ಲೇಟಿಗೆ ತಗೊಳ್ಬೇಕು. ಇವಾಗ ಯಾವ ಕಡೆಯಲ್ಲಿ ರವೆ ಹುರಿದಲ್ಲ ಅದಕ್ಕೆ ಒಂದು 4-5 ಸ್ಪೂನ್ ಎಣ್ಣೆ ಹಾಕಬೇಕು. ಇವಾಗ ಎಣ್ಣೆ ಕಾಯ್ದಿದೆ, ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕೋಣ. ಕೇಳಿಸ್ತಾ ಇದೆ ನಿಮಗೆ ಸಾಸಿವೆ ಚಟ ಚಟ ಅಂತ? ಇವಾಗ ಜೀರಿಗೆ ಹಾಕೊಳ್ಳೋಣ, ಸ್ವಲ್ಪ 1 ಸ್ಪೂನ್. ಇವಾಗ ಸ್ವಲ್ಪ ಕರಿಬೇವು ಹಾಕೊಳ್ಳೋಣ. ಇವಾಗ ಉಳ್ಳಾಗಡ್ಡಿ ಹಾಕೊಳ್ಳೋಣ. ಇವಾಗ ಚೆನ್ನಾಗಿ ಕೆಡಿಸೋಣ. ಚೆಂದ ಕೆಡಿಸೋದ್ರಿಂದ ಅದು ಕಂದು ಬಂದು ಬರಬೇಕು. ಆವಾಗಲೇ ಸ್ವಲ್ಪ ಕಡಲೆಬೀಜ, ಹಸಿ ಕಡಲೆಬೀಜ ತೊಗೊಂಡಿನ, ನೀವು ಬೇಕಂದ್ರೆ ಉದ್ದು ತೊಗೊಳ್ಬೋದು. ಶೇಂಗಾ ಬೀಜ ಚೆನ್ನಾಗಿ ಹಾಕ್ಕೋಬೇಕು. ಕಡಲೆಬೇಳೆ ಕಲರ್ ಸ್ವಲ್ಪ ತಿರುಗು ತನಕ, ಬೇರೆ ಕಲರ್ ಬರುತ್ತೆ, ಅದು ಬರೋ ತನಕ ತಿರುಗಬೇಕು. ನೋಡಿ ಇವಾಗ ಕಲರ್ ಚೇಂಜ್ ಆಗಿದೆ. ಇವಾಗೂ ಟೊಮೊಟೊ ಮೆಣಸಿನ್ಕಾಯಿ 2 ಕೂಡ ಹಾಕ್ತಾಯಿದ್ದೀನಿ, ಹಾಗೆ ಬಟಾಟೊ ಕೂಡ ಹಾಕ್ತಾಯಿದ್ದೀನಿ. ಇದು ಕೂಡ ಚೆನ್ನಾಗಿ ಹುರಿಬೇಕು. ಬಟಾಟೊ ಕಲರ್ ತಿರುಗೋ ತನಕ ಚೆನ್ನಾಗಿ ಕಡಿಸ್ಬೇಕು. ಇದೇ ಥರ 5 ನಿಮಿಷ ಕಲರ್ ಚೇಂಜ್ ಆಗೋವರೆಗೆ ಕಡಿಸ್ಬೇಕು. ನೋಡಿ ಇವಾಗ ಕಲರ್ ಚೇಂಜ್ ಆಗಿದೆ. ಅದಕ್ಕೆ ನಾವು 1 ಸ್ಪೂನ್ ಅರಿಶಿನ ಪುಡಿ ಹಾಕಬೇಕು. ಬೇಕಂದರೆ ಇನ್ನೂ ಅರ್ಧ ಹಾಕೋಬೋದು, ಬೇಡ ಅಂದರೆ 1 ಸ್ಪೂನ್ ಹಾಕೋಬೋದು. ಚೆನ್ನಾಗಿ ಕಡಿಸ್ಬೇಕು. ಇವಾಗ ಹಳದಿ ಕಲರ್ ಕಾಣಿಸ್ತಾ ಇದೆಯಲ್ಲ, ಈ ಥರ ಕಲರ್ ಆಗಬೇಕು. ಹಳದಿ ಕಲರ್ ಬರಬೇಕು. ಇಲ್ಲ ನಿಮ್ಗೆ ಬೇಗ ಬೇಯಬೇಕಂದ್ರೆ 1 ಚಿಟಿಕೆ ಉಪ್ಪು ಹಾಕ್ಬೋದು. ಹಾಕೋದ್ರಿಂದ ಟೊಮೊಟೊ ಆಲೂಗಡ್ಡೆ ಬೇಗ ಬೇಯ್ತಾವೆ. ಉಪ್ಪು ಹಾಕೋದ್ರಿಂದ ಒಂದು ಸ್ವಲ್ಪ ಉಪ್ಪು ಹಾಕೋದ್ರಿಂದ ಟಮಾಟಿ ಮತ್ತು ಬಟಾಟಿ ಬೇಗ ಬೇಯ್ತಾವೆ. ಇವಾಗ ನಾವು ಯಾವ ಗ್ಲಾಸಲ್ಲಿ 1 ಕಪ್ ರವೆ ತೊಗೊಂಡು ಅದೇ ಗ್ಲಾಸಲ್ಲಿ ಈ ಕಪ್ಪಿನ ಅಳತೆ 3 ಗ್ಲಾಸ್ ನೀರು ಹಾಕ್ತೀವಿ. ಇವಾಗ 1 ಗ್ಲಾಸ್ ಹಾಕೀನಿ, ಇದು 2ನೇ ಗ್ಲಾಸು. ಬೇಕಂದ್ರೆ ಉದುರು ಬೇಕಂದ್ರೆ 2.5 ಹಾಕೋರಿ, ಇಲ್ಲ ಮೆತ್ತಗೆ ಬೇಕಂದ್ರೆ 3 ಹಾಕ್ಕೊಳ್ಳಿ. ನಾ ಈ ಮೆಜರ್ಮೆಂಟಲ್ಲಿ ಹಾಕ್ತಾಯಿದ್ದೇನೆ 3 ಗ್ಲಾಸ್. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ನಾನು ಈ ಸ್ಪೂನಲ್ಲಿ 2 ಸ್ಪೂನ್ ಹಾಕಿ ಮೇಲ್ಗಡೆ
ಅರ್ಧ ಸ್ಪೂನ್ ಹಾಕ್ತಾಯಿದ್ದೀನಿ. ಸೊ ಚೆನ್ನಾಗಿ ಕೆಡಿಸಿ ಮೇಲ್ಗಡೆ ಒಂದು ಪ್ಲೇಟ್ ಅಥವಾ ಗಂಗಾಳ ಮುಚ್ಚಿ, ಬೇಕಂದ್ರೆ ಉಪ್ಪು ಖಾರ ನೋಡ್ಕೊಳ್ಳಿ. ಉಪ್ಪು ಖಾರ ನೋಡಿಕೊಂಡು ಸ್ವಲ್ಪ ಉಪ್ಪು ಆಗಿಲ್ಲ ಅಂದರೆ ಉಪ್ಪು ಹಾಕ್ಕೋಬೋದು. ನಿಮ್ಮ ಮೆಣ್ಸಿನ್ಕಾಯಿ ಆವಾಗಲೇ ಹೇಳೀನಿ, ನಿಮಗೆ ಖಾರ ಬೇಕಂದ್ರೆ 4 ಮೆಣ್ಸಿನ್ಕಾಯಿ ಹಾಕ್ರಿ. ನನ್ನ ಮಗಳಿದ್ದಾಳೆ, ಅವಳು ಸಣ್ಣವಳಿದ್ದಾಳೆ ಅಂತ ನಾನು 2 ಮೆಣ್ಸಿನ್ಕಾಯಿ ಹಾಕ್ತೀನಿ. ಖಾರ ಸ್ವಲ್ಪ ಕಡಿಮೆ ತಿಂತೇನೆ. ನೀವು ಖಾರ ಜಾಸ್ತಿ ತಿಂತಿದ್ರೆ ಅದಕ್ಕೆ 4 ಅಥವಾ 5 ಮೆಣ್ಸಿನ್ಕಾಯಿ ತೊಗೊಂಡು ಹಾಕ್ಬೋದು. ಇವಾಗ ಉಪ್ಪು ಖಾರ ನೋಡಿ ಕಸಿಂದ್ರೆ ಮ್ಯಾಲೆ ಪ್ಲೇಟ್ ಮುಚ್ಚಿ ಇವೆಲ್ಲ ಕುದ್ದು ನೀರು ಹೋಗ ಬರ್ತದಲ್ಲ, ಆವಾಗ ರವೆ ಹಾಕೊಳ್ಳೋಣ. ನೋಡಿ ವೀಕ್ಷಕರೇ, ನಾನು ಈ ಥರ ಗಂಗಾಳ ಮುಚ್ತಾ ಇದ್ದೇನೆ. ಇವಾಗ ಬನ್ನಿ ನೋಡೋಣ ಕುದೀತಾ ಇದೆ ಅಂತ. ಇವಾಗ ನೀರು ಚೆನ್ನಾಗಿ ಕುದಿತದೆ. ಇವಾಗ ರವೆ ಮಿಕ್ಸ್ ಮಾಡೋಣ. ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಒಂದು 10 ನಿಮಿಷ ಲೋ ಫ್ಲೇಮ್ನಲ್ಲಿ ಇಟ್ಟು ಸಣ್ಣ ಉರಿಯಾಗಿಟ್ಟು ಒಂದು ಪ್ಲೇಟ್ ಮುಚ್ಚೋಣ. ಇವಾಗ ನೋಡಿ 5 ನಿಮಿಷ ಆಗಿದೆ. ಸ್ವಲ್ಪ ಮತ್ತೆ ಕೆಳಗೆ ಮೇಲೆ ಮಾಡಬೇಕು, ಇಲ್ಲಾಂದ್ರೆ ಅರಿಶಿನ ಪುಡಿ ಬರೀ ಮೇಲ್ಗಡೆ ಕಷ್ಟೇ ಆಗುತ್ತೆ, ಕೆಳಗಡೆ ಆಗೋಂಗಿಲ್ಲ. ಅದಕ್ಕೆ ಕೆಳಗೆ ಮೇಲೆ ಮಾಡೋದ್ರಿಂದ ಫುಲ್ ಟೋಟಲಾಗಿ ಅರಿಶಿನ ಪುಡಿ ಆಗ್ತದೆ. ಮತ್ತು ಮೇಲ್ಗಡೆ ಮುಚ್ಚೋಣ. ಬನ್ನಿ ನೋಡೋಣ ಉಪ್ಪಿಟ್ಟು ರೆಡಿ ಆಗಿದೆ ಅಂತ. ಇವಾಗ ಚೆನ್ನಾಗಾಗಿದೆ. 3 ಗ್ಲಾಸ್ ನೀರು ಹಾಕಿದ್ರಿಂದ ಚೆನ್ನಾಗಾಗಿದೆ. 3 ಗ್ಲಾಸ್ ಹಾಕಿದ್ರೆ ಚೆನ್ನಾಗೋಗುತ್ತೆ. ಉದುರಬೇಕಂದ್ರೆ ಸ್ವಲ್ಪ ಕಡಿಮೆ 3 ಗ್ಲಾಸ್ ಹಾಕಿ ಲೋ ಫ್ಲೇಮ್ನಾಗಿಟ್ಟು ಕುದಿಸೋದ್ರಿಂದ ಏನಾಗ್ತದಂದ್ರೆ ಚೆನ್ನಾಗಿ ಉಪ್ಪಿಟ್ಟು. ಇವಾಗ ನೋಡಿ ಚೆನ್ನಾಗಿ ಕುದ್ದಿದೆ. ನಾವು ಸಣ್ಣ ಉರಿಯಾಗಿಟ್ಟು ಮಾಡೋದ್ರಿಂದ ಚೆನ್ನಾಗಿ ಬೇಯ್ತಿ. ಸ್ಪೀಡ್ ಇಡೋದ್ರಿಂದ ಎಲ್ಲ ಸುತ್ತಲ ತಳ ಹೊತ್ತು, ಅದಕ್ಕೆ ಸ್ಲೋಗೆ ಸಣ್ಣ ಉರಿ ಇಟ್ಟು ಬೇಯಿಸಬೇಕು. ಇದರಿಂದ ಕಡಲೆಬೇಳೆ, ಶೇಂಗಾ ಎಲ್ಲ ಚೆನ್ನಾಗಿ ಬರ್ತದೆ. ಬನ್ನಿ ಇದನ್ನು ಒಂದು ಬೌಲಿಗೆ ಸರ್ವ್ ಮಾಡ್ಕೊಳ್ಳೋಣ. ಬನ್ನಿ ಉಪ್ಪಿಟ್ಟು ಸರ್ವ್ ಮಾಡ್ಕೊಂಡಿದ್ದೀವಿ. ಬಟ್ ನಾನು ಏನಾದರೂ ಮಾತಾಡೋಲ್ಲಿ ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸಿ. ನಾನು ಫಸ್ಟ್ ಟೈಮ್ ವಿಡಿಯೋ ಮಾಡ್ತಾಯಿದ್ದೇನೆ. ಏನಾದರೂ ತಪ್ಪಾಗಿದ್ರೆ ದಯವಿಟ್ಟು ನಿಮ್ಮ ಮನೆ ಮಗಳಂತ ಹೊಟ್ಟೆ ಹಾಕೋರಿ. ನಾನು ಮಾತಾಡಲಿ ಏನಾದರೂ ತಪ್ಪಾಗಿರೋ, ಮಾಡಲಿ ಏನಾದರೂ ಅಡುಗೆಯಲ್ಲಿ ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸಿ. ನಾವು ಉಪ್ಪಿಟ್ಟು ಹೇಗೆ ಆಗಿದೆ ಎಂದು ನೀವು ಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಬನ್ನಿ ಇದನ್ನು ತಿನ್ನೋಣ. ಬಾಯ್ ವೀಕ್ಷಕರೇ.